ಶೋಲಾಪುರದಲ್ಲಿ 12 ವರ್ಷ ಇದ್ದರು, ಮೇಷ್ಟ್ರ ಕೆಲಸ ಮಾಡ್ಕೊಂಡಿದ್ರು. ಆದರೆ ಅವ್ರ ಸ್ವಭಾವ ನಿಮಗೆ ಗೊತ್ತು, ಬೇಂದ್ರೆಯವ್ರು ನೋಡಿದವ್ರು ಗೊತ್ತು. ಅವರಿಗೆ ಬಟ್ಟೆ ಬಗ್ಗೆ ಚಿಂತೆ ಇಲ್ಲ. ಯಾವ್ಯಾವುದೋ ಕೋಟು, ಯಾವುದೋ ಶರ್ಟು, ಈ ಕೆಳಗಿನ ಗುಂಡಿ ಮೇಲೆ ಇರ್ಬೋದು, ಮೇಲಿನ ಗುಂಡಿ ಕೆಳಗಿರ್ಬೋದು, ಟೊಪ್ಪಿಗೆ ಹಾಕ್ಕೊಂಡ್ರು, ಹಾಕ್ಕೊಳ್ದಿದ್ರೆ ಇಲ್ಲ. ಆದರೆ ಕೈಯಲ್ಲಿ ಛತ್ರಿ ಚೀಲ ಮಾತ್ರ ತಪ್ಪಿದ್ದಲ್ಲ, ಅದು ಕಾಯಂ ಇರುವಂಥದ್ದು. 6 ದಿವಸ 8 ದಿವಸ ಶೇವ್ ಮಾಡ್ಕೊಳ್ಳೋದೆ, ದಾಡಿ ಮಾಡ್ಕೊಳ್ಳೋದೆ, ಹಾಗೆ ಹೋಗೋದು ಶಾಲೆಗೆ. ಕುರ್ಚಲ್ಗಡ್ಡನೇ ಯಾವಾಗಲೂ. ಆ ಹುಡುಗರಿಗೆ ಆ್ಯನ್ಯುವಲ್ ಡೇ ಬರುತ್ತಲ್ಲ, ಗ್ಯಾದರಿಂಗ್ ಬರುತ್ತೆ. ಗ್ಯಾದರಿಂಗ್ ಬಂದಾಗ ಫಿಶ್ ಪಾಂಡ್ ಅಂತ ಜಾಸ್ತಿ ಮಹಾರಾಷ್ಟ್ರ ಕಡೆ, ಉತ್ತರ ಕರ್ನಾಟಕ ಕಡೆ ಫಿಶ್ ಪಾಂಡ್ ಅಂತಾರೆ. ಫಿಶ್ ಪಾಂಡ್ ಅಂದರೆ ಅವತ್ತು ಮೇಷ್ಟ್ರನ್ನೆಲ್ಲ ಕರೆದು ಅವ್ರಿಗೊಂದು ತಮಾಷೆ ಹೆಸರು ಕೊಡ್ತಾರೆ. ಹೆಸರು ಕೊಟ್ಟು ತಮಾಷೆ ಆದಂಥ ಒಂದು ಕಾಣಿಕೆ ಕೊಡಬೇಕು ಅವರಿಗೆ ಅಂತೆಲ್ಲ ಇರುತ್ತೆ. ಈ ಬೇಂದ್ರೆ ಅವ್ರನ್ನ ಕರೆದು ಹುಡುಗ ಕೀಟ್ಲೆ ಮಾಡೋದಕ್ಕೆ ಅಂಥೇಳಿ ಈ ಸೇಫ್ಟಿ ರೇಜರ್ ಬ್ಲೇಡು, ಒಂದು ಬ್ರಷು, ಆ ಶೇವಿಂಗ್ ಸೋಪ್, ಅವಾಗೆಲ್ಲ ಬಟ್ಲು ಥರ ಬರೋದು, ಅದನ್ನೆಲ್ಲ ಒಂದು ಕಿಟ್ ಮಾಡಿ ಬೇಂದ್ರೆ ಅವ್ರಿಗೆ ಕೊಟ್ರಂತೆ. ಕೊಟ್ಟು ಅಂದರೆ ದಾಡಿ ಮಾಡ್ಕೊಂಬನ್ರಿ, ದಿನ ಚೆನ್ನಾಗಿರ್ತದೆ ಅಂತ ಹೇಳಬೇಕಾಗಿತ್ತು ಅವರಿಗೆ. ಕೊಟ್ಟರೆ ಇವ್ರು ಏನು ಮಾಡಬೇಕು? ಜನ ಅಂದ್ಕೊಂಡ್ರು, ಕಲೀಗ್ಸ್ ಎಲ್ಲ, ಬೇರೆ ಟೀಚರ್ಸು, ಅಯ್ಯೋ ಪಾಪ ಬೇಜಾರು ಮಾಡ್ಕೋತಾರೆ ಬೇಂದ್ರೆ. ಇವ್ರು ಬೇಜಾರು ಮಾಡ್ಕೊಳ್ಳೋ ಪೈಕಿ ಅಲ್ಲ. ಅದನ್ನು ತೊಗೊಂಡ್ರಂತೆ. ಏನು ಚೀಲ್ದಾಗ ಏನದ ಅಂತ ಕೇಳಿದರು. ಚೀಲ್ದಾಗ ಏನದ? ತೆಗೆದು ನೋಡ್ರಿ ಸರ್. ಬಿಚ್ಚಿ ನೋಡಿದರೆ ಆ ಬ್ರಷು, ಬ್ಲೇಡು, ಆ ಸೋಪು ಎಲ್ಲ ಇತ್ತಂತೆ. ನೋಡಿದರು, ಒಂದು ಕ್ಷಣ ಕೂಡ ತಡ ಮಾಡಲಿಲ್ಲ. ತಕ್ಷಣ ಹೇಳಿದ್ರಂತ, ಇವೆಲ್ಲ ಬಂದು ಮಾಡಾವೆಲ್ಲಿದ್ದಾನ ಅಂತ ಕೇಳಿದ್ರು. ಇದೆಲ್ಲ ಬಂತು ಮಾಡಾವೆಲ್ಲಿದ್ದಾನ ಅಂದ್ಬಿಟ್ಟು, ಯಾವ ಕೊಟ್ಟಾನ ವಾರಕ್ಕೆ 2 ಸಲ ಬಂದು ಮಾಡಿ ಹೋಗ್ಬಿಡಪ್ಪ ನೀನೇ, ಅವಾಗೇ ಜವಾಬ್ದಾರಿ. ಈ ಥರದ್ದು ಅವ್ರ ಕ್ಲಾಸು ಅಂದರೆ ಸಂಭ್ರಮ ಅಂತ ಹೇಳ್ತಾರೆ ಹುಡುಗರೆಲ್ಲ. ಎಷ್ಟು ಸಂಭ್ರಮ ಅಂದರೆ ಕ್ಲಾಸಲ್ಲಿ ತಮಾಷೆ. ಹಿ ವಾಸ್ ಕೇಪಬಲ್ ಆಫ್ ಮೇಕಿಂಗ್ ಪೀಪಲ್ ಕ್ರೈ ಆ್ಯಂಡ್ ಸ್ಮೈಲ್ ಅಟ್ ದಿ ಸೇಮ್ ಟೈಮ್. ಥರದ ಜೀನಿಯಸ್ ಬೇಂದ್ರೆ. ಆಡ್ತಾ ನಗಬೇಕು, ನಗ್ತಾ ಹೋಗಬೇಕು. ಒಂದು ಘಟನೆ ಇಲ್ಲಿ ಮಹಾರಾಣಿ ಕಾಲೇಜಲ್ಲಿ ಆದದ್ದು. ನಾನೇ ಕರ್ಕೊಂಬಂದಿದ್ದೆ ಇಲ್ಲಿ ಮಹಾರಾಣಿ ಕಾಲೇಜಿಗೆ ಆ್ಯನ್ಯುವಲ್ ಡೇಗೆ ಬಂದಾಗ. ಹೋಗೋ ನಡಿ ನೀನು ಅಂದರು. ಅವಾಗೆಲ್ಲ ಮಂಕಿ ಕ್ಯಾಪ್ ಹಾಕ್ಕೊಳ್ಳೋದು, ಅವ್ರು ಭಾಳ ಹುಚ್ಚು. ಮಂಕಿ ಕ್ಯಾಪ್ ಹಾಕ್ಕೊಂಡು ಬರೋದು. ಚಳಿ ಇದ್ದರು ಅಷ್ಟೇ, ಇಲ್ದಿದ್ರೆ ಇರಬೇಕದು. ಇಲ್ಲಿವರೆಗೆ ಜೋತಾಡ್ತಿತ್ತದು, ಅಂದರೆ ಅದು ಥಂಡಿ ಹಿಡಿತಿರಲಿಲ್ಲ. ಹಾಕ್ಕೊಂಡು ಅಭ್ಯಾಸ ಹಾಕ್ಕೊಂಡ್ಬಂದರು. ನಾ ಕರ್ಕೊಂಡು ಹೋದೆ. ಸ್ಟೇಜ್ ಮೇಲೆ ಎಲ್ಲ ಕೂತಿದ್ದಾರೆ, ಹುಡುಗಿಯರೆಲ್ಲ ಕೂತಿದ್ದಾರೆ. ಬೇಂದ್ರೆ ನೋಡಬೇಕು ಅಂತ. ಬೇಂದ್ರೆ ದೊಡ್ಡ ಹೆಸರಲ್ವ. ಇದಾದ ಸುಮಾರು 76, 77, 78 ಇರಬೇಕು. ಅಂದರೆ ಆಗಲೇ ಜ್ಞಾನಪೀಠ ಬಂದು ಬಹಳ ಪ್ರಸಿದ್ಧರಾಗಿದ್ದವರು. ಹುಡುಗಿಯರೆಲ್ಲ ಕೂತಿದ್ದಾರೆ ಆಡಿಟೋರಿಯಮಲ್ಲೆಲ್ಲ, ಕೆಳಗೆಲ್ಲ ಕೂತ್ಬಿಟ್ಟಿದ್ದಾರೆ, ಫುಲ್ ಆಗಿದೆ ಹಾಲೆಲ್ಲ. ಇವ್ರು ಹೋದರು, ಆ ಮಂಕಿ ಕ್ಯಾಪ್ ಹಾಕ್ಕೊಂಡು ಹಾಗೆ ಹೋದರು ಸ್ಟೇಜ್ ಮೇಲೆ. ಆ ಪ್ರಿನ್ಸಿಪಾಲ್ರು ಇನ್ನೊಂದು 3-4 ಜನ ಯಾರೋ ಕೂತಿದ್ದಾರೆ. ಇವ್ರಿಗೆ ಆವಾಗ ಅನ್ನಿಸ್ತು, ಓ ಹಾಕ್ಕೊಂಡು ಕೂತಿದ್ದೇನೆ. ಹುಡುಗ ನಕ್ಕಿರ್ಬೇಕಲ್ಲ, ಹುಡುಗಿಯರು ನಗ್ತಾರೆ, ಏನು ಮಂಕಿ ಕ್ಯಾಪ್ ಹಾಕಿ ಕೂತಿದ್ದಾನೆ ಸ್ಟೇಜ್ ಮೇಲೆ ಕೂಡು ಹಾಕಿ ಕೂತಿದ್ದಾರೆ. ಅದನ್ನು ಹೇಗೆ ತೆಗಿತಿದ್ರು ಅವರು ಮಂಕಿ ಕ್ಯಾಪ್? ಒಂದು ಸ್ಟೈಲ್ ಇದೆ ಅವ್ರದ್ದು. ನಿಧಾನಕ್ಕೆ ಹಿಂಗೆ ಬಿಡಿಸ್ಕೊಂಡು ಎತ್ತೋ ಪದ್ಧತಿ ಇಲ್ಲ ಅವ್ರದ್ದು. ಆ ಗಂಟು ಹಿಡ್ಕೊಳ್ಳೋದು, ಎಳೆದು ಬಿಡೋದು ಫಟ್ ಅಂತ. ಹೆಂಗೆ ಆ ಗಂಟು ಹಿಡಿದು ಫಟ್ ಅಂತ ಎಳೆದ್ರಲ್ಲ, ಇಷ್ಟೊಂದು ಕೂದಲ ಹೆಂಗೆ ಹಡ್ಕೊಂಡು ಬರ್ರ ಅಂತ ಹಡ್ಕೊಂಡ್ಬಿಡ್ತು. ಎಲ್ಲ ಹುಡುಗಿಯರು ಹೋ ಅಂತ ನಕ್ಬಿಟ್ರು. ಪ್ರಿನ್ಸಿಪಾಲ್ರಿಗೆ ಮುಖಭಂಗ ಆಯಿತು. ಅಯ್ಯೋ, ಜ್ಞಾನಪೀಠ ಪ್ರಶಸ್ತಿ ವಿಜಯ ಅಂತ ಕರ್ಕೊಂಬಂದಿದ್ದೀವಿ, ನಗ್ತಿದ್ದಾರಲ್ಲ ಹುಡುಗಿಯರಲ್ಲ ಇವರು ಅಂತ. ಸುಮ್ಮನಿರಿ ಅಂತ ಪ್ರಿನ್ಸಿಪಾಲ್ ಕೈ ಮಾಡೋಕ್ಕೆ ಶುರು ಮಾಡಿದರು. ಇನ್ನು ಸ್ವಾಗತ ಗೀತೆ ಆಗಿಲ್ಲ, ವೆಲ್ಕಮ್ ಇನ್ನು ಮುಂದೆ. ಯಾವಾಗ ಇವ್ರು ಸುಮ್ಮನೆ ಕೂತ್ಕೊಳ್ಳಿ ಅಂದರು, ಮೈಕ್ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ರಿ ಇವ್ರು. ಅಂದ್ಬಿಟ್ಟು ನಗ್ರಿ, ಚಲೋ ಹೊತ್ನ್ಯಾಗ ನಗ್ರಿ ಅಂದರು. ಸ್ಟೈಲ್ ಹಂಗೇನೆ, ನಗ್ರಿ, ಚಲೋ ಹೊತ್ನ್ಯಾಗ ನಗ್ರಿ, ನಕ್ಕು ಜೀವ ಹಗರ್ ಮಾಡ್ಕೊರಿ ಅಂದ್ಬಿಟ್ಟು, ಯಾರಿಗೆ ಗೊತ್ತವಾ ಮಕ್ಕಳ, ನಾಳೆ ಅಂಥ ಗಂಡ ಸಿಗ್ತಾನೋ ನಿಮಗೆ. ಚಲೋ ಗಂಡ ಸಿಕ್ಕ ಹಿಂಗೆ ನಗಿ ಉಳಿತದ, ಇಲ್ಲ ಅಂದ್ರೆ ನಿಮ್ಮ ದೈವ ಭಾಳ ಕಷ್ಟ ಆಗ್ತದೆ. ಅದಕ್ಕೆ ಈಗ ಚಾನ್ಸ್ ಸಿಕ್ಕದು. ನಗಲಿಕ್ಕೆ ಗಂಡ ಇಲ್ಲ, ಕೆಲವು ಲಗ್ನ ಆದವರು ಇರ್ಬೋದು, ಗಂಡ ಇಲ್ಲ ಇಲ್ಲೇ, ಆದರೆ ನಗ್ರಿ ಅಂದ್ಕೊಂಡು ಅಲ್ಲಿ ಶುರು ಮಾಡಿದವರು ಎಲ್ಲಿಗೆ ಹೋಗ್ಬೇಕು? ಮಾತು ಸ್ವಾಗತ ಗೀತೆ ಇಲ್ಲ, ಸ್ವಾಗತ ಭಾಷಣ, ವೆಲ್ಕಮ್ ಗಿಲ್ಕಮ್ ಏನಿಲ್ಲ. ಶುರು ಮಾಡಿಬಿಟ್ಟು ಅಲ್ಲಿನ ಶುರು ಕಠೋಪನಿಷತ್ತು ಹೋಯ್ತು ಮುಂದೆ. ಆ ಭಾಷಣ ಮುಗಿಯೋದೊಳಗೆ ಒಂದು ಕಾಲು ತಾಸು ಮಾತಾಡಿರಬೇಕು. ಏನೂ ಪ್ರಿಪ್ರೇಷನ್ ಇಲ್ಲ, ಬೇಕಿಲ್ಲ ಪ್ರಿಪ್ರೇಷನ್ ಅವರಿಗೆ. ಮಾತು ಎಲ್ಲಿಂದ ಎಲ್ಲಿಗೆ ಹೋಗ್ಬಿಡ್ತಿತ್ತು ಅದು. ಆ ಹುಡುಗರಿಗೆ ಎಲ್ಲಿ ಹೇಳ್ತಿದ್ದಾರೋ ಮತ್ತು ಮುಂದಿನ ಟಕ್ಕಂತ ಮುಂದಿನ ವಿಷಯಕ್ಕೆ ಹೋಗಿರಬೇಕು. 1.5 ಗಂಟೆ ನಾನು ಕಣ್ಣಿಂದ ನೋಡಿದ್ದವತ್ತು. ಭಾಷಣ ಮುಗಿದು ಕೂತ ಮೇಲೆ ಎಲ್ಲ ಹುಡುಗಿಯರು ಎದ್ದು ನಿಂತು ಚಪ್ಪಾಳೆ ತಟ್ಟಿಬಿಟ್ರು. ಫಸ್ಟ್ ಟೈಮ್ ಐ ಸೀನ್ ಇನ್ ಮಹಾರಾಣೀಸ್ ಕಾಲೇಜ್. ಚಪ್ಪಾಳೆ ತಟ್ಟಿದ್ರು. ಆಮೇಲೆ ಇವರು, ನೀವು ಸ್ವಾಗತ ಭಾಷಣ ಮಾಡಲೇ ಇಲ್ಲಲ್ಲ, ಇನ್ನು ಮಾಡಿರ್ಬೇಕಾದ್ರೆ ಅಂದರು. ಇನ್ನೇನು ಮಾಡ್ತಾರೆ, ಮುಗಿದೇ ವೋಟ್ ಆಫ್ ಥ್ಯಾಂಕ್ಸ್ ಒಂದೇನೆ. ಅಂದರೆ ಆ ಮನುಷ್ಯನ ಶಕ್ತಿ ಹೇಗಿತ್ತು ಅಂದರೆ, ಕ್ಲಾಸ್ನಲ್ಲಿ ಹುಡುಗರಿಗೆ ಪಾಠ ಹೇಳಿಕತ್ತರು ಅಂದರೆ, ಹುಡುಗರಿಗೆ ಪಾಠ ಹೇಳಬೇಕು ಅಂತ ಹೇಳೋರಲ್ಲ ಅವರು.
ಹಿ ಯೂಸ್ ಟು ಎಂಜಾಯ್ ವಾಟ್ ಹಿ ವಾಸ್ ಡೂಯಿಂಗ್. ಆ ಎಷ್ಟು ಎಂಜಾಯ್ಮೆಂಟ್ ಎಷ್ಟು ಇರ್ತಿತ್ತು ಅಂದರೆ ಇಟ್ ವಾಸ್ ಓವರ್ ಫ್ಲೋಯಿಂಗ್ ಆನ್ ಎವ್ರಿಬಡಿ ಎಲ್ಸ್. ಆ ಥರ ಕ್ಲಾಸ್ನಲ್ಲಿ ಹುಡುಗರು ತುಂಬ ಇಷ್ಟಪಡ್ತಿದ್ರಂತೆ. ಇವರು ಕ್ಲಾಸ್ ಕೇಳಬೇಕು ಅಂತ ಹೊರಗಿನ ಅಧಿಕಾರಿಗಳು ಬಂದು ಕೂಡ್ತಿದ್ರಂತೆ ಕ್ಲಾಸಲ್ಲಿ. ಇವರು ಕಟ್ಟಾಭಿಮಾನಿ ಆಗಿದ್ದಂಥ ಒಬ್ಬ ICS ಆಫೀಸರ್ ಪುರುಷೋತ್ತಮ್ ಲಾಡ್ ಅಂತ ಹೇಳಿದ್ದೆ ನಾನು. ಇವರಲ್ಲಿ ಹೋಗೋದೇ ಕಾರಣ ಪುರುಷೋತ್ತಮ್ ಲಾಡ್ ಮಹಾ ದೊಡ್ಡ ಅಭಿಮಾನಿ ಆಗಿಬಿಟ್ಟದ್ದು. ಅಲ್ಲಿದ್ದಾಗಲೇ ಬೇಂದ್ರೆ ಮರಾಠಿಯಲ್ಲಿ ಸಾಹಿತ್ಯದ ಕೆಲಸ ಮಾಡಿದರು, ಒಳ್ಳೆ ಕೆಲಸ ಮಾಡಿದರು, ಸಾಕಷ್ಟು ರಚನೆ ಮಾಡಿದರು. ಆ ಹೊತ್ತಿನಲ್ಲಿ ಒಂದು ಒಳ್ಳೆಯ ಅವಕಾಶ ಸಿಕ್ತು ಅವರಿಗೆ, ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡೋದಕ್ಕೆ ಅವಕಾಶ ಸಿಕ್ತು. ಕೆಲಸಕ್ಕೋಸ್ಕರ ಓಡಾಡಬೇಕಾಗಿಲ್ಲ, ಬದುಕಿಗೋಸ್ಕರ ಹಂಬಲಿಸ್ಬೇಕಾಗಿಲ್ಲ. ಈಗ ಸಂಬಳ ಬರ್ತಿರೋದ್ರಿಂದ ಬರ್ತಿತ್ತು, ಅವಾಗೊಮ್ಮೆ ಬರ್ತಿತ್ತು. ಆ ಬದುಕಿಗೆ ತೊಂದರೆ ಇಲ್ಲದೆ ಬರುವಾಗ ಸಾಹಿತ್ಯ ಅಧ್ಯಾಯ ಮಾಡಿದರು. ನೋಡಿ, ಅವರು ಓದೋಕ್ಕೆ ಶುರು ಮಾಡಿದ್ದು, ಅರವಿಂದರ ಸಾಹಿತ್ಯ ಓದೋಕ್ಕೆ ಶುರು ಮಾಡಿದ್ದು 1914ರಲ್ಲಿ ಪುಣೆಗೆ ಹೋದ ಹೊಸದರಲ್ಲಿ ಕಾಕನ ಮನೆಗೆ ಹೋದಾಗ ಖಾನೋಳ್ಕರ್ ಕೊಟ್ಟದ್ದು. ಓದೋಕ್ಕೆ ಶುರು ಮಾಡಿದ್ದು ಅವರು ಶ್ರೀಮಾತೆಯನ್ನು ಅರವಿಂದರನ್ನು ನೋಡಿದ್ದು 43ರಲ್ಲಿ ಪಾಂಡಿಚೇರಿ ದರ್ಶನ ಮಾಡ್ಕೊಂಬಂದರು. ಆದರೆ ಇಲ್ಲಿ ಹೋಗೋದು ಬೇಕಿರಲಿಲ್ಲ, ಮನಸ್ಸಲ್ಲಿ ಇಳಿಸ್ಕೊಂಡ್ಬಿಟ್ಟಿದ್ರು ಚಿತ್ರ ಅದನ್ನು. ಆದರೆ ಇಲ್ಲಿ ಚೆನ್ನಾಗಿ ಓದೋಕ್ಕೆ ಅವಕಾಶ ಆಯಿತು. ಸಾವಿತ್ರಿ ಓದಿದರು, ಎಸೇಸ್ ಆನ್ ಗೀತಾ ಓದಿದರು, ಅದ್ಭುತವಾಗಿ ಸಾಧನೆ ಮಾಡ್ಕೊಳ್ಳೋಕೆ ಶುರು ಮಾಡಿದರು. 51ನೇ ಇಸ್ವಿಗೆ ಆ ನಂಬಿಕೆ ಎಷ್ಟು ಗಾಢವಾಗಿತ್ತು ಅವ್ರ ಮೇಲೆ, ಅರವಿಂದ್ರ ಮೇಲೆ ನಂಬಿಕೆ ಅಂತಂದರೆ, ಲಕ್ಷ್ಮೀಬಾಯಿ ಅವರಿಗೆ ಆರೋಗ್ಯ ಕೆಟ್ಟೋಯ್ತು, ಈ ಕೋಮಕ್ಕೆ ಹೋಗ್ಬಿಡ್ತು. ಏನೇನೋ ಬಡಬಡಿಸೋಕೆ ಶುರು ಮಾಡಿದರು. ಬದುಕ್ತಾರೋ ಇಲ್ಲೋ ಅಂತ ಹೆದರಿಕೆ ಬರೋ ಹಾಗಾಯಿತು. ಆಗ ಬೇಂದ್ರೆ ಅವರ ಹೆಂಡತಿ ಲಕ್ಷ್ಮೀಬಾಯಿ ಹೇಳಿದ್ರಂತೆ, ನೋಡ್ರಿ ಯಮದೂತರು ಬಂದಾರ ಬಾಗಿಲ ಒಳಗ ಅಂತ. ಯಮದೂತರು ಬಂದಿದ್ದಾರೆ ಕರ್ಕೊಂಡು ಹೋಗಲಿಕ್ಕೆ ಬಾಗಿಲ ಹತ್ರ ಅಂತ ಲಕ್ಷ್ಮೀಬಾಯಿ ಹೇಳಿದರು. ಇವ್ರಿಗನ್ನಿಸ್ತು ಬಹುಶಃ ಇದೇನೋ ಸನ್ನಿ ಆಯಿತು, ಬದುಕೋದು ಕಷ್ಟ, ಆಕೆಗೆ ಯಮದೂತರು ಕಾಣಿಸ್ತಾರೆ ಅಂದರೆ ಏನೋ ಪ್ರಸಂಗ ಹತ್ತಿರ ಬಂದಿರಬೇಕು ಅಂಥೇಳಿ ಮಕ್ಕಳನ್ನೆಲ್ಲ ಎಬ್ಬಿಸಿ ಪಕ್ಕದ ಮನೆಗೆ ಕಳಿಸಿ ಯಾರೋ ಜವಾಬ್ದಾರಿ ನೋಡೋಕೆ ಹೇಳಿಬಿಟ್ಟು ಆಕೆ ಹತ್ರ ಬಂದು ಹೇಳಿದ್ರಂತೆ, ಇಲ್ಲೋಡು ಯಮದೂತರು ಬಂದಾರಲ್ಲ ನೋಡಿ. ಆ ಸಂವಾದ ಎಷ್ಟು ನಂಬಿಕೆಯಿಂದ ಆಗುವಂಥದ್ದು. ಆಕೆ ಹೇಳ್ತಾರೆ, ಯಮದೂತರು ಬಂದಾರಲ್ಲ, ಒಂದು ಹೇಳು ಅವರಿಗೆ, ಯಮದೂತರು ನೀನೇ ಹೋದ್ರೆ ಹೇಳು. ಏನು ಹೇಳಬೇಕು? ಹೋಗ್ರಿ ಪಾಂಡಿಚೇರಿಗೆ ಹೋಗಿ ಅರವಿಂದ್ರದು ಶ್ರೀಮಾತಾ ಅವ್ರ ಪರ್ಮಿಷನ್ ತೊಗೊಂಡು ಇಲ್ಲಿ ಬರ್ರಿ, ಆಮೇಲೆ ನಾನು ಕರ್ಕೊಂಡು ಹೋಗ್ರಿ ಅಂತ ಹೇಳು. ತಮಾಷೆ ಅನ್ನಿಸ್ಬೋದು ಈಗ ಹೇಳಿದರೆ, ನಂಬಿಕೆ ಆಳವಾಗಿದ್ದಾಗ ಅದು ಹಾಗೆ ಅನಿಸುತ್ತೆ. ನೀವು ಪಾಂಡಿಚೇರಿಗೆ ಹೋಗ್ರಿ, ಯಮದೂತರಿಗೆ ಹೇಳು, ಪಾಂಡಿಚೇರಿಗೆ ಹೋಗಿ ಶ್ರೀಮಾತೆಯವ್ರನ್ನ ಅರವಿಂದ್ರನ್ನ ಹೇಳಿ ಅವ್ರ ಪರ್ಮಿಷನ್ ತೊಗೊಂಡು ಆಮೇಲೆ ನನ್ನ ಕಡೆ ಬರ್ರಿ ಅಂತ ಹೇಳು ಅಂದ್ರಂತೆ. ಲಕ್ಷ್ಮೀಬಾಯಿ ಹೇಳಿರಬೇಕು. ಒಂದು ಅರ್ಧ ಗಂಟೆ ಆದಮೇಲೆ ಹಣೆಗೆಲ್ಲ ಒದ್ದೆ ಪಟ್ಟೆ ಹಾಕ್ತಾ ಇದ್ದಾರೆ. ಅರ್ಧ ಗಂಟೆ ಆದಮೇಲೆ ಲಕ್ಷ್ಮೀಬಾಯಿ ನಗಲಿಕ್ಕೆ ಶುರು ಮಾಡಿದ್ರಂತೆ. ಯಾಕೆ ನಗ್ತಿ? ಸ್ವಲ್ಪ ಎಚ್ಚರ ಬರ್ತಾ ಇದೆ. ಹೇಳಿದೆ, ಅವ್ರು ಹೋದ್ರಂತೆ, ಬರೀ ಕಾಲಷ್ಟೇ ತೊಗೊಂಡು ಹೋಗ್ರಿ, ಉಳ್ಕಿದ್ದು ತೊಗೋಬೇಡ್ರಿ ಅಂತ ಹೇಳಿದ್ದಾರೆ ಅಂತ. ಪರ್ಮಿಷನ್ನು ಬರೀ ಕಾಲಷ್ಟೇ ತೊಗೊಂಡು ಹೋಗಿ, ಉಳಿದನ್ನು ತೊಗೋಬೇಡಿ ದೇಹ ಅಂತ ಹೇಳಿ ಹೋಗಿದ್ದಾರೆ. ಹೋದರು, ಕಾಲು ಒಂದೇ ತೊಗೊಂಡು ಹೋದರು ಅಂತ ಹೇಳಿದ್ರಂತೆ. ಬರೀ ಕಾಲು ಒಂದೇ, ದೇಹ ಬಿಟ್ಟು ಹೋದರು ಅಂತ. ಮುಂದೆ ಆರಾಮಾದ್ರು ಅವರು. ಆರಾಮಾಗಿ ಕಾಲಿಗೆ ಇಸುಬು ರೋಗ ಬಂತು. ಅದು ಜೀವನ ಪರ್ಯಂತ ಇತ್ತು. ಅದಕ್ಕೆ ಅವ್ರು ಹೇಳ್ತಿದ್ರು, ಪರ್ಮಿಷನ್ನು ಅಷ್ಟರ ಮೇಲೆ ಹೋಯಿತು. ಪರ್ಮಿಷನ್ ಕೊಟ್ಟದ್ದು ಕಾಲು ಒಂದೇ ತೊಗೊಂಡು ಹೋಗಲಿಕ್ಕೆ, ಕಾಲಿನ ಆರೋಗ್ಯ ಮಾತ್ರ ತೊಗೊಂಡು ಹೋಯ್ತಾ ವಿನಃ ದೇಹದ ಆರೋಗ್ಯ ಹಾಗೆ ಉಳ್ಕೊಳ್ತು ಅಂತ ನಂಬಿಕೆಯಿಂದ ಮಾಡಿದ್ದು ಬರೀತಾರೆ ಅವ್ರು. ಹೀಗಾಯಿತು ಅಂತ. 56ನೇ ಇಸ್ವಿ 1956ಕ್ಕೆ ಇವ್ರು ನಿವೃತ್ತಿ ಆಯಿತು ಶೋಲಾಪುರದಿಂದ. ಇನ್ನು ವಾಪಸ್ ಬರಬೇಕಲ್ಲ, ಅಲ್ಲಿ ಬೀಳ್ಕೊಡುಗೆ ಸಮಾರಂಭ ಮಾಡಿದರು. ಎಷ್ಟು ಚೆನ್ನಾಗಿರೋ ಸಮಾರಂಭ ಅಂದರೆ, ಅಲ್ಲಿ ದತ್ತ ವಾಮನ ಪೋದ್ದಾರ್ ಅಂತ ತಮಾಷೆ ಆಗಿರೋ ಹೆಸರು. ಇವರ ಮಗನ ಹೆಸರು ವಾಮನ ದತ್ತ ಬೇಂದ್ರೆ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿರುವಂಥವರು ದತ್ತ ವಾಮನ ಪೋದ್ದಾರ್. ಅವರು ಮರಾಠಿ ದೊಡ್ಡ ಲೇಖಕರು, ಭಾಳ ಹಿರಿಯರು. ಇವರ ಸನ್ಮಾನ ಮಾಡ್ತಾ ಬೇಂದ್ರೆ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಅಂತೆಲ್ಲ ಮಾಡಿ ಅವ್ರು ಹೇಳಿದ್ರಂತೆ ಭಾಷಣ ಮಾಡುವಾಗ, ನೋಡಿ, ವಯಸ್ಸಿನಲ್ಲಿ ನಿಮಗಿಂತ ನಾನು ಹಿರಿಯ, ಆಶೀರ್ವಾದ ಮಾಡೋ ಹಕ್ಕದ ನನಗೆ, ಆದರೆ ಅರ್ಹತೆ ಇಲ್ಲ. ವಯಸ್ಸಿನಲ್ಲಿ ಹಿರಿಯ ಆದ್ದರಿಂದ ನಿಮಗೆ ಆಶೀರ್ವಾದ ಮಾಡೋ ಹಕ್ಕು ನನಗಿದೆ, ಆದರೆ ಅರ್ಹತೆ ನನಗಿಲ್ಲ. ಸಭಿಕರೊಳಗೆ ಯಾರಾದರೂ ನನಗೆ ಅರ್ಹತೆ ಕೊಟ್ಟರೆ ಬೇಂದ್ರೆ ಅವ್ರಿಗೆ ಆಶೀರ್ವಾದ ಮಾಡ್ತೀನಿ ಅಂದ್ರಂತೆ. ವಿಚಿತ್ರ ಅಲ್ವಾ ಅದು? ಸಭಿಕರಲ್ಲಿ ಯಾರಾದರೂ ನನಗೆ ಅರ್ಹತೆ ಕೊಟ್ಟರೆ ನಾನು ಅವ್ರಿಗೆ ಆಶೀರ್ವಾದ ಮಾಡ್ತೀನಿ ಅಂದ್ರಂತೆ. ಒಬ್ಬ ಮನುಷ್ಯ ಎದ್ದು ನಿಂತ್ಕೊಂಡ, ನಾ ಕೊಡ್ತೀನಿ ಅರ್ಹತೆ ನಿಮಗೆ ಅನ್ನಂತೆ. ಇವನೇನು ಅರ್ಹತೆ ಕೊಡ್ತಾನೆ ಅಂದರೆ ಓಡೋಗಿ ಹೇಳಿದಂತೆ, ನಿನ್ನೆ ಬಂದಿದ್ದೀನಿ ರಮಣಾಶ್ರಮದಿಂದ, ಅಲ್ಲಿ ಹೂ ಪ್ರಸಾದ ತಂದಿದ್ದೀನಿ, ಅದು ನಿಮಗೆ ಅರ್ಹತೆ ಕೊಡ್ತದೆ ಅಂತ. ನೋಡಿ ಹೇಳ್ತಾರೆ, ನನಗೆ ಆಶೀರ್ವಾದ ಹೇಗೆ ಬಂತು ರಮಣರದು ಅಂತ. ಅಲ್ಲಿ ಆ ಬಂದು ಕೈಯಲ್ಲಿ ಹೂವು, ಆ ಪ್ರಸಾದ ಕೊಟ್ಟರೆ ಆ ಹೂವನ್ನು ಇವರು ತಲೆ ಮೇಲೆ ಹಾಕಿ, ರಮಣ ಮಹರ್ಷಿಗಳ ಆಶೀರ್ವಾದ ನಿಮಗೆ, ಅದ್ರ ಜೊತೆ ನಂದು ಅಂಥೇಳಿ ಆಶೀರ್ವಾದ ಮಾಡಿದ್ರಂತೆ.
ತುಂಬ ಸಂತೃಪ್ತಿಯಿಂದ ಆದಂಥ ಕಾರ್ಯಕ್ರಮ ಅಂತ ಬೇಂದ್ರೆ ನೆನೆಸ್ಕೋತಿದ್ರು. ಅಷ್ಟು ಒಳ್ಳೆಯ ಕಾರ್ಯಕ್ರಮ. ಎಲ್ಲಿ ಆತ್ಮೀಯತೆ ಇರ್ತದೋ ಅಲ್ಲಿ ಸೊಗಸು ಇರ್ತದೆ. ಆತ್ಮೀಯತೆ ಇಲ್ಲದೆ ಆಡಂಬರದ ಪ್ರೋಗ್ರಾಮ್ ಕಾರ್ಯಕ್ರಮ ಎಷ್ಟು ದೊಡ್ಡದಾದರೂ ಮನಸ್ಸಿಗೆ ಹಿತ ಕೊಡೋದಿಲ್ಲ. 10 ಜನ ಇರಲಿ, ಆತ್ಮೀಯರಿದೆ ಸಂತೋಷ ಇರ್ತದೆ. ಹಾಗೆ ಸಂತೋಷಪಟ್ಟು ಬಂದರು. ದೊಡ್ಡ ಸಾಮಾನ್ಯ ಇವ್ರದ್ದೆಲ್ಲ, ಮನೆ ಸಾಮಾನ್ಯ ಏನು ಜಾಸ್ತಿ ಇಲ್ಲ, ಪುಸ್ತಕದ ಗಂಟೆ ದೊಡ್ಡದು. ಎಲ್ಲ ಹೊತ್ಕೊಂಡು ಮತ್ತೆ ಬಂದರು ಸಾಧನಕೇರಿಗೆ. 12 ವರ್ಷ ಕೆಲಸ ಮಾಡಿದರಲ್ಲ, ಸಾಕಷ್ಟು ಕೂಡ ಹಾಕಿದರು. 3 ಮಕ್ಕಳು, ಹೆಂಡತಿ. 3 ಮಕ್ಕಳು ಅವ್ರ ಜೊತೆಗೆ ಬಂದವರು ಪಾಂಡುರಂಗ, ವಾಮನ್ ಬೇಂದ್ರೆ, ಮಂಗಲ, 3 ಜನ. ಉಳಿದವರೇ 3 ಜನ. ಆ 3 ಜನ ಗಂಡ ಹೆಂಡತಿ ಸಾಮಾನು ತೊಗೊಂಡು ಬಂದರು. ಬರೋದೇನೋ ಚೆಂದ. ಇವರಲ್ಲಿ ಕೆಲಸ ಮಾಡಿದ್ದು ಎಷ್ಟು ವರ್ಷ? 12 ವರ್ಷ. ಸರ್ಕಾರಿ ನಿಯಮದ ಪ್ರಕಾರ 25 ವರ್ಷ ಕೆಲಸ ಮಾಡ್ತಿದ್ರೆ ನಿಮಗೆ ಪೆನ್ಷನ್ ಬರೋದಿಲ್ಲ. 12 ವರ್ಷ ಕೆಲಸ ಮಾಡಿದ್ದು ಪೆನ್ಷನ್ ಇಲ್ಲ. ಇವರು 3 ಜನ ಮಕ್ಕಳು ಹೆಂಡತಿನ ಕರ್ಕೊಂಡು ಧಾರವಾಡಕ್ಕೆ ಸಾಧನಕೇರಿಗೆ ಬಂದಾಗ ಇವ್ರ ಕೈಯಲ್ಲಿ ಒಟ್ಟಿರುವಂಥ ದುಡ್ಡು ಅಂದರೆ 700 ರೂಪಾಯಿ. ಮುಂದಿನ ಜೀವನ ನಡೆಯೋದು ಹೇಗೆ ಮತ್ತೆ ನೋಡಿ, ದಯವಿಟ್ಟು ಗಮನಿಸಬೇಕು. 56ನೇ ಇಸ್ವಿಗೆ ಅವರು ರಿಟೈರ್ ಆಗಿದ್ದಾರೆ ಅಂದರೆ ಆಗಲೇ ಅವರಿಗೆ 60 ವರ್ಷ ಆಯಿತು. 60 ವರ್ಷ ಆದ ಮನುಷ್ಯ ಕೈಯಲ್ಲಿ ನಾಳಿನ ಜೀವನ ಏನು ಅಂತ ಗೊತ್ತಿಲ್ಲ. ಹೋಗೋಣ, ಅರವಿಂದ್ರಿದ್ದಾರ ನೋಡ್ಕೋತಾರೆ ಎಲ್ಲನೂ ಅಂತ ಹೇಳಿ ಸಾಧನಕೇರಿಗೆ ಬಂದರು. ಅಷ್ಟರೊಳಗೆ ಏನಾಗಿದೆ ಕೆಲಸ ಅಂತಂದರೆ, ಈ ಪುರುಷೋತ್ತಮ್ ಲಾಡ್ ಇದ್ದರಲ್ಲ, ಅವ್ರ ಪ್ರಮೋಷನ್ ಆಗಿ ಡೆಲ್ಲಿಗೆ ಹೋಗಿ ಅವರು ಡೈರೆಕ್ಟರ್ ಜನರಲ್ ಆಫ್ ಆಲ್ ಇಂಡಿಯಾ ರೇಡಿಯೋ ಆಗಿದ್ದರು. ಆಲ್ ಇಂಡಿಯಾ ರೇಡಿಯೋಗೆ ಡೈರೆಕ್ಟರ್ ಜನರಲ್ ಆಗಿದ್ದರು. ವಿ.ಕೆ. ಗೋಕಾಕ್ ಕೂಡ ಸಲಹಾ ಸಮಿತಿ ಸದಸ್ಯರಾಗಿದ್ದರು ನ್ಯಾಷನಲ್ ಲೆವೆಲಲ್ಲಿ. ಆಗ ಬಹುಶಃ ಅವರಿಬ್ಬರು ಮಾತಾಡ್ಕೊಂಡಿದ್ದಾರೆ ಅನಿಸುತ್ತೆ. ಬೇಂದ್ರೆ ರಿಟೈರ್ ಆಗ್ತಾರೆ, ಮುಂದೆ ಜೀವನಕ್ಕೆ ಏನಿಲ್ಲ ಅಂತ ಪ್ಲ್ಯಾನ್ ಮಾಡಿರಬೇಕು. ಆಗ ಅಲ್ಲಿಂದ ಒಂದು ಆರ್ಡರ್ ಬಂತು. ಆರ್ಡರು ಇವ್ರನ್ನ ಧಾರವಾಡದ ಆಕಾಶವಾಣಿ ಕೇಂದ್ರಕ್ಕೆ ಸಲಹಾ ಸಮಿತಿಗೆ ಹಾಕಿದ್ದೀವಿ ಇವ್ರನ್ನ ಅಂತ, ಪ್ರೊಡ್ಯೂಸರ್ ಸಲಹಾ ಸಮಿತಿಗೆ ಅಂತ ಹಾಕ್ಕೊಂಡಿದ್ದಾರೆ. ಲೆಟ್ರ್ ಅಡ್ರೆಸ್ ಎಲ್ಲಿದೆ ಇವರಿಗೆ? ಇವ್ರು ಧಾರವಾಡ ಅಡ್ರೆಸ್ ಇಲ್ಲೇ ಇಲ್ಲಲ್ಲ. ಪತ್ರ ಬಂದದ್ದು ಹೇಗೆಂದರೆ, ದ.ರಾ. ಬೇಂದ್ರೆ, ಕೇರ್ ಆಫ್ ವಿ.ಕೆ. ಗೋಕಾಕ್, ಪ್ರಿನ್ಸಿಪಾಲ್ ಕರ್ನಾಟಕ ಕಾಲೇಜ್ ಧಾರವಾಡ. ಧಾರವಾಡ ಕರ್ನಾಟಕ ಕಾಲೇಜಿಗೆ ಪ್ರಿನ್ಸಿಪಾಲ್ರಾಗಿದ್ದರು ಗೋಕಾಕರು. ಅವ್ರ ಪತ್ರ ಇಟ್ಕೊಂಡಿದ್ರು. ಇವರು ಬರಲಿ ಅಂತ ಕಾಯ್ತಾಯಿದ್ರು. ಇವ್ರು ಯಾವಾಗ ಸಾಮಾನ್ಯ ಎಲ್ಲ ತಂದು ಶ್ರೀಮಾತಾ ಸಾಧನಕೇರಿಯಲ್ಲಿ ಉಳಿದ್ರು, ಮರುದಿನಾನೇ ಗೋಕಾಕರು ಬಂದರು. ಬಂದು ಲೆಟ್ರ್ ಕೊಟ್ಟರು. ಎಷ್ಟು ಸಂತೋಷ ಆಗಿತ್ತು ಬೇಂದ್ರೆ ಅವರಿಗೆ ಅಂದರೆ, ಅವರಿಗೆ ಆ ಆಕಾಶವಾಣಿಯಿಂದ ಬರುವಂಥ ದುಡ್ಡು ಎಷ್ಟಿತ್ತು ಅಂದರೆ, ಶೋಲಾಪುರದಲ್ಲಿ ಇವರಿಗೆ ಏನು ಸಂಬಳ ಬರ್ತಿತ್ತು ಅದ್ರ 2 ಪಟ್ಟು. ಶೋಲಾಪುರದಿಂದ ಬರುವ ಸಂಬಳದ 2 ಪಟ್ಟಷ್ಟು ಮಾಸಿಕ ಆದಾಯ ಬರೋ ಹಾಗೆ ಆಕಾಶವಾಣಿಯಿಂದ ಪತ್ರ ಬಂದು ಇವರಿಗೆ ಪ್ರೊಡ್ಯೂಸರ್ ಅಂತ ಹೇಳಿ ಸಲಹಾ ಸಮಿತಿಗೆ ತಗೋಬೇಕು ಅಂತ ಮಾಡಿದರು. ಕೆಲಸ ನಡೀತು 10 ವರ್ಷ, 66ವರೆಗೂ 10 ವರ್ಷದ ಅವಧಿ ಕೊಟ್ಟರು ಅವ್ರಿಗೆ ಸಲಹಾ. ಅವ್ರು ಹೇಳ್ತಾರೆ, ನನ್ನ ಜೀವನದಲ್ಲಿ ಅತ್ಯಂತ ಸಂತೋಷದ ಕಾಲ ಅಂದ್ರೆ ಅದು. ಯಾಕಂದರೆ ಚಿಂತೆ ಇಲ್ಲ. ಮೊದಲನೇ ಬಾರಿಗೆ ಆರ್ಥಿಕ ಚಿಂತೆ ಯಾವತ್ತೂ ಇಲ್ಲ. ಅವ್ರು ಯಾವುದೂ ಹಚ್ಕೋತಿದ್ದಿಲ್ಲ. ಆದರೆ ಬೇಕಲ್ಲ ಮನೇಲಿ ಬದುಕೋದಕ್ಕೆ, ಅದು ಚಿಂತೆ ಇರಲಿಲ್ಲ, ಚೆನ್ನಾಗಿ ಬದುಕಿದೆ ಅಂತ ಹೇಳ್ತಾರೆ. ಈ ಪ್ರಸಂಗದಲ್ಲಿ ಹೇಳಬೇಕು, ಅಲ್ಲಿ ಅವರಿಗೆ ತುಂಬ ಚೆನ್ನಾಗಿ ಪರಿಚಯ ಆದದ್ದು H.K. ರಂಗನಾಥ್ ಅವ್ರದ್ದು. ಡಾಕ್ಟರ್ H.K. ರಂಗನಾಥ್ ತಾವು ಕೇಳಿದ್ದೀರಿ ಅಂದ್ಕೊಂಡಿದ್ದೀನಿ. ಒನ್ ದಿ ಫೈನೆಸ್ಟ್ ಸ್ಕಾಲರ್ಸ್ ಆನ್ ಥಿಯೇಟರ್ ಮೇಲೆ ಅಥಾರಿಟಿ. ಅವ್ರು PhD ಮಾಡಿದ್ದೇ ಥಿಯೇಟರ್ ಮೇಲೆ ಮಾಡಿದ್ದು. ಅವರೊಂದು ಸಣ್ಣ ಪುಟ್ಟ ಬರೆದಿದ್ದಾರೆ, ಅದು ನಿಮಗೆ ಓದಲೇಬೇಕು ಅಂತ ನನ್ನ ಹಠ, ನೀವು ಚೆನ್ನಾಗಿದೆ ಅಂತ. ನೆನೆದವರು ಮನದಲ್ಲಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ H.K. ರಂಗನಾಥ್. ಅದ್ಭುತ ಪುಸ್ತಕ, ಯಾರೂ ಮರೀಲಿಕ್ಕೆ ಸಾಧ್ಯ ಅಂತ ಅದ್ಭುತ ಪುಸ್ತಕ ಅದು. ಸಣ್ಣ ಪುಸ್ತಕ, ನೆನೆದವರು ಮನದಲ್ಲಿ ಅಂತ. ಅದರಲ್ಲಿ ಕನ್ನಡದ ವರಕವಿ ಅಂತ ಬೇಂದ್ರೆ ಬಗ್ಗೆ ಬರೀತಾರೆ. ಇವರು PhD ಮಾಡಿದ್ದು ಮಾಳ್ವಾಡವ್ರ ಕಡೆ, ಮಾಳ್ವಾಡ ಕಡೆಗೆ ಸ್ಟೂಡೆಂಟ್ ಇವರು H.K. ರಂಗನಾಥ್. ಮಾಡಿ PhD ಥೀಸಿಸ್ ಪರಿಸ್ಥಿತಿ ಹೇಗಿರ್ತದೆ ಅಂದರೆ, ನೀವು ಥೀಸಿಸ್ ಬರೆದು ಕೊಟ್ಟ ಮೇಲೆ 2 ರೆಫ್ರಿಗೆ ಹೋಗಬೇಕದು. ಇಬ್ಬರು ಜಡ್ಜಸ್ ಇರ್ತಾರೆ, ರೆಫ್ರೀಸ್ಗೆ ಹೋಗಬೇಕು. ಅವ್ರ ಒಪಿನಿಯನ್ ಬಂದ ಮೇಲೆ, ಅವ್ರ ಅಭಿಪ್ರಾಯ ಬಂದ ಮೇಲೆ ಚೆನ್ನಾಗಿದ್ದರೆ PhD ಕೊಡಬೇಕು. ಒಂದು ಇಂಟರ್ವ್ಯೂ ಇರ್ತದೆ, ವಾಯವೋಸ ಇರ್ತದೆ ಅಂತೆಲ್ಲ ಇರ್ತದೆ. ಕುಂದಣಗಾರವರು ಒಬ್ಬ ರೆಫ್ರಿ, ಇನ್ನೊಬ್ಬರು ದ.ರಾ. ಬೇಂದ್ರೆ ಅವರು. H.K. ರಂಗನಾಥ್ ಅವ್ರ ಥೀಸಿಸಿಗೆ ರೆಫ್ರಿ ಬೇಂದ್ರೆ ಅವರು. ಇವರು ಸೊಲ್ಲಾಪುರದಲ್ಲಿದ್ದಾರೆ. ಕಲ್ಪನೆ ಮಾಡ್ಕೋಬೇಕು, ರಂಗನಾಥ್ ದೊಡ್ಡ ಅವಾಗ ಹುಡುಗ PhD ಮಾಡ್ತಿರೋ ಅಂಥವ್ರು. ಇವ್ರಿಗೆ ಬೇಂದ್ರೆ ಅವ್ರ ರಿಪೋರ್ಟ್ ವಾಪಸ್ ಬರಲೇ ಇಲ್ಲ. 4 ತಿಂಗಳಾಯಿತು, 6 ತಿಂಗಳಾಯಿತು, ಬರಲಿಲ್ಲ. ಮಾಳ್ವಾಡ ಅವ್ರನ್ನ ಕೇಳಿದ್ರಂತೆ, ಸರ್ ಒಂದು ಪತ್ರ ಹಾಕ್ತೀರಾ ಸರ್? ಭಾಳ ದಿವಸ ಸರಿ, PhD ಕೂತವ್ರಿಗೆ ಗೊತ್ತು ಕಷ್ಟ ಏನಿರ್ತದೆ ಅಂತ. ಬೇಗ ಮುಗಿಬೇಕು ಅದೊಂದು ಭಾರ. ರಿಪೋರ್ಟ್ ಬರ್ತಾ ಇಲ್ಲ. ಮಾಳ್ವಾಡ, ಹೇ ಬೇಂದ್ರೆ ಅವ್ರ ಪತ್ರ ಬರೆಯೋಕ್ಕಾಗ್ತದೇನ್ರಿ? ಏನಾದರೂ ಸಿಟ್ಟು ಬಂದುಬಿಡ್ತದೆ ಅವ್ರಿಗೆ, ಬರೆಯೋಕ್ಕಾಗಲ್ಲ ಅಂದರು. ಇವರು ಬರೆಯಲ್ಲ, ಅವ್ರ ಉತ್ತರ ಕಳಿಸ್ತಾ ಇಲ್ಲ. ಇವ್ರು ಯಾವುದೋ ಕೆಲಸಕ್ಕೋಸ್ಕರ ಸೊಲ್ಲಾಪುರಕ್ಕೆ ಹೋಗಬೇಕಾಗಿತ್ತಂತೆ ರಂಗನಾಥ್ ಅವರು. ಇವರು ಮಾಳ್ವಾಡವ್ರು ಕೇಳಿದ್ರಂತೆ, ಸೋಲಾಪುರಕ್ಕೆ ಹೇಗೂ ಹೋಗ್ತಾ ಇದ್ದೀನಿ ಸರ್, ಬೇಂದ್ರೆ ಅವ್ರನ್ನ ಭೇಟಿಯಾಗಿ ಬರಲ್ಲ ಅಂತ. ನೀ ಭೇಟಿಯಾಗಿ ಬಾ, ಆದರೆ PhD ವಿಷಯ ಕೇಳಬೇಡ.
ಕೇಳಿದರೆ ಭಾರಿ ಕೋಪ ಬರ್ತದೆ ಅವರಿಗೆ ಅಂತ. ಆಯಿತು ನೋಡೋಣ ಅಂತ ಹೋದ್ರಂತೆ. ಅದು ಹೇಗಿದೆ ಪ್ರಸಂಗ ಅಂತ ಚೆನ್ನಾಗಿದೆ ನೋಡಿ. ಮನಸ್ಸನ್ನು ಅಳೆದು ಸುರಿದು ಕಡೆಗೆ ಮನಸ್ಸನ್ನು ಗಟ್ಟಿ ಮಾಡಿ ವಿಳಾಸ ಗೊತ್ತಿದ್ದರ ಬೇಂದ್ರೆಯವರ ಮನೆಯನ್ನು ಹುಡುಕಿಕೊಂಡು ಹೊರಟೆ. ಸಂಜೆಯ ಸಮಯ. ಅವರ ಹೊಸ್ತಿಲ ಮುಂದೆ ನಿಂತಿದ್ದೆ. ತಲೆ ತುಂಬ ಡಂಗುರ, ಎದೆ ತುಂಬ ಮದ್ದಳೆ. ದೊಡ್ಡವರು ಭೇಟಿ ಆಗಬೇಕು, ಅದು PhD ಗಾಯಕಿ, ರೆಫರಿ ಬೇರೆ, ಅದನ್ನು ಹೆದರಿಕೆ. ಕೈ ಕಾಲುಗಳಲ್ಲಿ ನಡಕ. ತಡೆದು ಬಾಗಿಲು ತಟ್ಟಿದೆ. 2 ನಿಮಿಷ 2 ಯುಗವಾಯಿತು. ಬೇಂದ್ರೆಯವರು ಬಾಗಿಲು ತೆಗೆದರು. ಅವರೇ ಬಂದು ಬಾಗಿಲು ತೆಗೆದರು. ಅವರ ಪರಿಚಯ ಯಾರಿಗಿಲ್ಲ. ಅವರು ನನ್ನನ್ನು ಆಕಾಶವಾಣಿಯಲ್ಲಿ ಆಗೊಮ್ಮೆ ಈಗೊಮ್ಮೆ ಕಂಡಿದ್ದರೂ ನೋಡಿರಲಿಲ್ಲ, ನೋಡಿರ್ಬೇಕು ಹಾಗೇನೆ. ಕೈ ಮುಗಿದು ತಡವರಿಸುತ್ತಾ ಧಾರವಾಡದಿಂದ ಬಂದಿದ್ದೇನೆ ಎಂದೆ. ಶಾರ್ಟ್ಕಟ್ಟು ಬೇಂದ್ರೆಸ್ ಹಾರ್ಟ್ ಅದು. ಇನ್ನೇನು ಹೇಳಿದ್ರೆ ಹಾಂ ಅಂತಿದ್ರು. ಧಾರವಾಡ ಬಂದಿರಿ, ಒಳಗೆ ಬರ್ರಿ, ಪ್ರೀತಿ ಬರೋದು. ಅದಕ್ಕೆ ಅವ್ರು ಹಂಗೆ ಐಡಿಯಾ ಮಾಡಿದ್ದಾರೆ. ಧಾರವಾಡದಿಂದ ಬಂದಿದ್ದೇನೆ ಎಂದೆ. ಊರಿನ ಹೆಸರು ಕೇಳಿದೊಡನೆ ಅವ್ರ ಮುಖ ಹಿಗ್ಗಿತು. ಆದರದ ಸ್ವಾಗತ. ಕರೆದು ಕೋಣೆಯಲ್ಲಿ ಕುಳ್ಳಿರಿಸಿದರು. ಹೆಸರು ವೃತ್ತಿ ಕುರಿತು ಕೇಳಿದರು. ಆಕಾಶವಾಣಿ ಎಂದೊಡನೆ ಆತ್ಮೀಯತೆ ಇನ್ನೂ ಹೆಚ್ಚಾಯಿತು. ಚಹಾ ಬೇಡ ಅಂದೆ. ಕೈಗೆ ಕಲ್ಸಕ್ಕರೆ ಬಂತು. ತಗೋ. ವಾಕನೀಸ್ ಅಂತ ಒಬ್ಬರಿದ್ದರು. ಅವಾಗ ಆಲ್ ಇಂಡಿಯಾ ರೇಡಿಯೋ ಡೈರೆಕ್ಟರ್ ಆಗಿದ್ದರು ಧಾರವಾಡದಲ್ಲಿ. ವಾಕನೀಸ್ ಅವ್ರ ಬಗ್ಗೆ ಕೇಳಿದರು. ಪ್ರಬಂಧದ ಬಗ್ಗೆ ಕೇಳಿಯೇ ಬಿಡಬೇಕೆಂದು ಉತ್ಕಟೆಯನ್ನು ಹತ್ತಿಕ್ಕಲು ಮಹಾಸಾಹಸ ಮಾಡಿದೆ. ಕೇಳಬಾರ್ದು ಅಂದ್ಕೊಂಡೆ. ಕಡೆಗೆ ಏನನ್ನೂ ಕೇಳದೆ ಹೊರಟು ನಿಂತೆ. ಬಾಗಿಲುವರೆಗೂ ಬೀಳ್ಕೊಡಲು ಬಂದ ಬೇಂದ್ರೆಯವರು ಕೈ ಮುಗಿದು ಇನ್ನೇನು ಬಾಗಿಲು ಮುಚ್ಚಬೇಕು ಅನ್ನುವಷ್ಟರಲ್ಲಿ ಸಾಹಸ ಧೈರ್ಯ ಮಾಡಿದ ನನ್ನಿಂದ, ಸರ್ ನಿಮ್ಮನ್ನು ಇನ್ನೊಂದು ಮಾತು ಕೇಳಬೇಕಾಗಿತ್ತು ಎಂಬ ನುಡಿ ಹೊರಟೇ ಬಿಟ್ಟಿತು. ಮುಚ್ಚುತ್ತಿದ್ದ ಬಾಗಿಲನ್ನು ಅರೆತೆರೆದು ಬೇಂದ್ರೆಯವರು ಏನದು ಎಂದರು. ಅವ್ರ ಮಾತು ಹುಷಾರಾಗಿ ಕೇಳಬೇಕು ಬೇಂದ್ರೆಯವ್ರದ್ದು, ಏನೇನೋ ಅರ್ಥ ಇರ್ತಾವೆ ಮಾತಿನೊಳಗೆ. ಏನದು ಎಂದರು. ಆ ಒಂದು ಮಾತಿನಲ್ಲಿ ಎಷ್ಟೆಷ್ಟು ಧ್ವನಿಗಳು ಅಡಗಿವೆಯೋ ಎನಿಸಿ ಕೈಕಾಲು ತಣ್ಣಗಾದವು. ಮುಂದೆ ನಮ್ಮ ಸಂಭಾಷಣೆ ಹೀಗೆ ನಡೆಯಿತು. ಆದರೆ ಬೇಂದ್ರೆಯವರ ಮಾತಿನ ಮೋಡಿ ಧಾಟಿ ಕಾಕುಗಳನ್ನು ಬರಹದಲ್ಲಿ ಇಳಿಸಲು ಬಾರದು. ಅವರ ಮಾತು ಗೀತೆಯೇ, ಅದರ ಏರಿಳಿತ ಮಾಧುರ್ಯ ಸವಿಗಾರಿಕೆ ಅದರದೇ ಸರಿ. ಏನದು ಬೇಂದ್ರೆ ಮತ್ತೆ ಕೇಳಿದರು. ನಾನು ಕನ್ನಡದ ರಂಗಭೂಮಿಯನ್ನು ಕುರಿತು ನಾನು ರಚಿಸಿದ ಪ್ರಬಂಧವನ್ನು ಕರ್ನಾಟಕ ವಿಶ್ವವಿದ್ಯಾಲಯ ತಮಗೆ ಕಳಿಸಿದೆಯಂತೆ. ತಪ್ಪಾಗದಿದ್ದರೆ ಅದರ ವಿಷಯ ಕೇಳಬೇಕೆಂದು ಮನಸ್ಸಾಗಿದೆ ಅಂದೆ. ಕನ್ನಡ ರಂಗಭೂಮಿ ಅಂದ್ರೆ ಕರ್ನಾಟಕ ಥಿಯೇಟ್ರ್ ಅಲ್ಲ ಬೇಂದ್ರೆ ಕೇಳೋದು. ಕರ್ನಾಟಕ ರಂಗಭೂಮಿ ಅಂದ್ರೆ ಕರ್ನಾಟಕ ಥಿಯೇಟರ್ ಅಲ್ಲ, ಇಂಗ್ಲೀಷ್ನ್ಯಾಗ ಬರೆದದ್ದಲ್ಲ. ನೀವೇ ಏನು ಬರೆದದ್ದನ್ನು ಅಂತ ಕೇಳಿದ್ರಂತೆ. ಇವ್ರಿಗೆ ಗಾಬರಿ. ಈ ಪ್ರಶ್ನೆ ಕೇಳಿ ನಾನು ಮಹಾಪರಾಧ ಮಾಡಿದಂತೆ ಭಾಸವಾಯಿತು. ನೀನೇ ಬರೆದದ್ದ ಅದನ್ನು ಅಂತಂದಂಗೆ. ನಾನು ತಡವರಿಸುತ್ತಾ ಹೌದು ಸರ್ ನಾನೇ ಬರೆದದ್ದು. ಆ ಯೂನಿವರ್ಸಿಟಿ ತಮ್ಮ ನಿರ್ಣಯಕ್ಕಾಗಿ ಅದನ್ನು ಕಳುಹಿಸಿದೆಯಂತೆ. ಹಾಂ ಆ ಪ್ರಬಂಧ ಡಾಕ್ಟ್ರೇಟಿಗಲ್ಲ, ಮತ್ತು ಆವಾಗಲೇ ನೋಡಿ ಕಳಿಸ್ಬಿಟ್ಟಿದ್ದೇನಲ್ಲ ಅಂದ್ರಂತೆ. ಅದಕ್ಕೆ ಇವರು ತಮ್ಮ ಅಭಿಪ್ರಾಯ ಯೂನಿವರ್ಸಿಟಿಗೆ ಇನ್ನೂ ಬಂದಿಲ್ಲವಂತೆ ಸರ್ ಅಂದ್ರಂತೆ. ಬಂದಿಲ್ಲ? 4 ತಿಂಗಳು ಹಿಂದೆ ಕಳಿಸೀನಿ. ಯಾರನ್ನ ಕೇಳಿದ್ರಿ, ಎಂದು ಕೇಳಿದ್ರಿ ಅಂತ ಕೇಳಿದ್ರು. ಈ ಪ್ರಶ್ನೆಗೆ ಉತ್ತರ ಕೊಡಬಹುದೋ ಬಾರದೋ ತಬ್ಬಿಬಾದೆ. ಯಾಕಂದರೆ ಕ್ಯಾಂಡಿಡೇಟ್ ಶುಡ್ ನಾಟ್ ನೋ ದ ರೆಫ್ರೀಸ್ ನೇಮ್ ಅಂತಿರುತ್ತೆ, ಆ್ಯಂಡ್ ಶುಡ್ ನಾಟ್ ಇನ್ಫ್ಲೂಯೆನ್ಸ್ ದಿ ರೆಫ್ರಿ ಆಲ್ಸೋ. ಇವರು ಹೋಗಿ ಇನ್ನೂ ಬಂದಿಲ್ಲ ಅಂದರೆ ಯಾರನ್ನ ಕೇಳಿದ್ರಿ, ಇವ್ರು ಫೋನ್ ಮಾಡಿಬಿಟ್ರೆ ಕಷ್ಟ ಅಲ್ಲ. ಅದಕ್ಕೆ ಅವರು ಮೊನ್ನೆ ತಾನೇ ಸಂಬಂಧಪಟ್ಟ ವಿಭಾಗದಲ್ಲಿ ವಿಚಾರಿಸಿದೆ, ಬಂದಿಲ್ಲ, ನೆನಪೋಲೆ ಬರೆಯುತ್ತೇವೆ ಎಂದರು. ಅದೆಂಗದು ಬೇಂದ್ರೆಯವ್ರ ಅದೆಂಗದು, ಕಳಿಸೇನಲ್ಲ, ಬಂದಿಲ್ಲ ಅಂದರೆ ಹೆಂಗೆ, ತಾಳ್ರಿ ಅಂದು ಬೇಂದ್ರೆಯವರು ಸರಕ್ಕನೆ ಒಳ ನಡೆದು ವಿದ್ಯಾರಣ್ಯವಾಗಿದ್ದ ತಮ್ಮ ಓದು ಕೋಣೆಯಲ್ಲಿಯ ಕಪಾಟುಗಳನ್ನು 16 ನಿಮಿಷ ಹುಡುಕಾಡಿದರು. ಮನೆಯಲ್ಲಿ ಭಾಳ ಪುಸ್ತಕ ಇದ್ದರೆ ಆಗೋದು ಹಣೆ ಬಾರಿ ಇದ್ದೇನೆ. ತಮಗೆಲ್ಲ ಅಭ್ಯಾಸ ಇರಬೇಕು, ಪುಸ್ತಕ ಜಾಸ್ತಿ ಇದ್ದರೆ. ನಿಮ್ಗೆ ಬೇಕಾದ ಪುಸ್ತಕ ಒಂದು ಬಿಟ್ಟು ಉಳಿದೆಲ್ಲ ಸಿಗ್ತಾವೆ. ಅವಾಗ ನನಗಂತೂ ರಗಡ ಅಭ್ಯಾಸ ಆಗಿಬಿಟ್ಟಿದೆ. ಬೇಕಾದ ಒಂದು ಸಿಗೋದು, ಹುಡುಕಿದ್ದೆಲ್ಲ ಸಿಕ್ಕಿರ್ತಾವೆ. ಯಾವುದೋ ಸಿಕ್ಕಿರಲ್ಲ 6 ತಿಂಗಳು, ಇವತ್ತು ಸಿಕ್ತು ನೋಡಿ ಪುಸ್ತಕ, ಇವತ್ತು ಪ್ರಯೋಜನ ಇಲ್ಲ ಅದು ಅಂಥೇಳಿ 16 ನಿಮಿಷ ಹುಡುಕಾಡಿದರು. ಮತ್ತೆ ಹುಡುಕಾಡಿದರು. 16 ನಿಮಿಷ ಕಡೆಗೆ ಅದೊಂದು ಮೂಲೆಯಲ್ಲಿ ಬಟ್ಟೆಯಲ್ಲಿ ಕಟ್ಟಿದ್ದ ಪುಸ್ತಕಗಳ ಗಂಟಿನ ಅಡಿಯಲ್ಲಿದ್ದ 4-6 ಗ್ರಂಥಗಳನ್ನು ಹೊರಗೆಳೆದರು. ಅಬ್ಬಾ, ನನ್ನ ಕರ್ನಾಟಕ ಥಿಯೇಟರ್ ಕೆಂಪು ಬಾಂಡಿನ ದಪ್ಪ ಪುಸ್ತಕ ಅಲ್ಲೇ ಇದೆ. 4 ತಿಂಗಳಿಂದ ಕಳಿಸಿದ್ದೀನಲ್ಲ ಅಂದರು, ಅಲ್ಲೇ ಇದೆ ಪುಸ್ತಕ. ಇವರು
ಇವರೇ ತಪ್ಪು ಮಾಡಿದಾರೆ ಅನ್ನೋರಂಗೆ ಮಾತಾಡ್ತಾರೆ ಬೆಂದಿರೋರು. ಇಲ್ಲೇ ಅದಲ್ರಿ ಕಳಿಸಿ 4 ತಿಂಗಳಾತಲ್ಲ ಅಂತ ಹೇಳಿದವರು ಅದು ನೋಡಿದ ತಕ್ಷಣ ಇಲ್ಲೇ ಅದಲ್ರಿ ನಿಮ್ಮದು ಏನಿದು ಅಂದ್ಬಿಟ್ಟು ನಾ ಕಳಿಸ್ಲೇ ಇಲ್ಲೇನೋ ಅದನ್ನು, ಹಂಗಂದ್ರೆ ಕಳಿಸ್ಲೇ ಇಲ್ಲೇನೋ. ಮತ್ತು ಮೊದಲೇ ಹೇಳಬಾರ್ದೇನು ನನಗೆ, ನೋಡ್ರಿ ರಿಪೋರ್ಟ್ ಸಹಿತ ಬರೆದು ಇದ್ರೊಳಗೆ ಇಟ್ಟೀನಿ ಅಂದ್ಬಿಟ್ಟು ಯಾಕೆ ಕಳಿಸ್ಲಿಲ್ಲ ನಾನು ಅಂತ ಇವ್ರನ್ನ ಕೇಳ್ತಾರೆ. ಎಂದು ನನ್ನನ್ನೇ ಕೇಳಿದ್ರು. ನಾ ಏನು ಉತ್ತರ ಕೊಡ್ಬೋದು? ರಿಪೋರ್ಟಿನಲ್ಲಿ ಏನು ಬರೆದಿದ್ದಾರೋ ಎಂದು ಕುತೂಹಲ. ಸಂಕಟ ಪಟ್ಟುಕೊಂಡು ಕೇಳಿದೆ, ಥೀಸಿಸ್ ಹೇಗಿದೆ ಸರ್, ಪರವಾಗಿಲ್ವೇ, ಡಾಕ್ಟ್ರೇಟ್ ಸಿಕ್ಕಬಹುದೇ? ಬೇಂದ್ರೆ ಉತ್ತರ, ಹಂಗೆ ಕೆದಕ್ತಾ ಹೋದ್ರೆ ಬರೀ ತಪ್ಪ ಸಿಗ್ತಾವೆ. ಹಂಗೆ ಕೆದಕ್ತಾ ಹೋದ್ರೆ ಬರೀ ತಪ್ಪೇ ಸಿಗ್ತಾವೆ. ಬೇಕಾದಷ್ಟು ಮಾಹಿತಿ ಕೊಟ್ಟಿರಿ, ಇಂಗ್ಲೀಷ್ನಾಗ ಬರೆದಿರಿ, ಈ ತನಕ ಯಾರೂ ಮಾಡೇ ಇಲ್ಲ ಕೆಲಸ. ಇದಕ್ಕಲ್ದೆ ಇನ್ಯಾವುದಕ್ಕೆ ಕೊಡ್ಬೇಕಂತ ಡಾಕ್ಟ್ರೇಟು? ಅದನ್ನೇ ಬರೆದೀನಿ ರಿಪೋರ್ಟ್ನಾಗ. ಅದಾತು, ಇನ್ನು ಇದನ್ನು ಯಾಕೆ ಕಳಿಸಿರ್ಲಿಲ್ಲ ನಾನು? ಮತ್ತು ಅವರಿಗೆ ಯಾಕೆ ಕಳಿಸಿಲ್ಲ ಇದು ನನಗೇನು ಗೊತ್ತು, ಅವ್ರಿಗೆ ಗೊತ್ತಿರಬೇಕಲ್ಲ ಅಂದ್ಬಿಟ್ಟು, ನೀವು ಬಂದದ್ದು ಭಾಳ ಚಲೋ ಆಯ್ತು ನೋಡ್ರಿ, ಇಲ್ದಿದ್ರೆ ಕಣ್ಣು ತಪ್ಪಿಸಿ ಇಲ್ಲೇ ಪರ್ಮನೆಂಟ್ ಬಿದ್ದಿರ್ತಿತ್ತಿದು. ಇದನ್ನು ನೀವೇ ತೊಗೊಂಡೋಗಿ ಯೂನಿವರ್ಸಿಟಿಗೆ ಕೊಟ್ಬಿಡ್ರಿ ಅಂದ್ರೆ, ಹಂಗೆ ಕೊಡೋಂಗಿಲ್ಲ, ಇವರಲ್ಲಿ ಓದೋದು ಗೊತ್ತಾಗಬಾರ್ದು ಯೂನಿವರ್ಸಿಟಿಗೆ, ನೀವೇ ಕೊಟ್ಟು ಬಿಡ್ರಿ ಅಂದ್ರಂತೆ. ಬೇಡ ಸರ್, ಇದು ತಮ್ಮಿಂದಲೇ ನೇರವಾಗಿ ರಿಜಿಸ್ಟ್ರಾರಿಗೆ ಹೋಗಬೇಕು, ನಾನು ಒಯ್ದರೆ ತಪ್ಪಾಗ್ತದೆ, ಇದನ್ನು ಪ್ಯಾಕ್ ಮಾಡಿಸಿ ಸ್ಟ್ಯಾಂಪ್ ಅಂಟಿಸಿ ತಂದು ಕೊಡ್ತೇನೆ, ತಾವೇ ವಿಳಾಸ ಬರೆದು ಸಹಿ ಮಾಡಿ ಕೊಟ್ಟರೆ ನಾನು ಪೋಸ್ಟ್ ಆಫೀಸಿಗೆ ಕೊಡ್ತೇನೆ ಅಂದ್ರಂತೀವ್ರು. ಆತು, ಹಂಗೆ ಮಾಡಿರಿ. ಅಲ್ಲ, ಇದನ್ನು ಬಂದು ಕೂಡಲೇ ಹೇಳಬಾರ್ದಿತ್ತ? ಭಾರಿ ಬೆಳೆಯವರಪ್ಪ ನೀವು ಎಂದು ಬೆನ್ನು ಮುಟ್ಟಿ ಹಾಲು ಕುಡಿಸಿ ಕಳಿಸಿದರು ಅಂದು ಬರೀತಾರೆ.